2025ರಲ್ಲಿ ರಿಲೀಸ್ ಆಗಿರುವಂತಹ ಈ ಟಾಪ್ 5 ಮೂವಿನ ನೀವು ನೋಡಿಲ್ಲ ಅಂದ್ರೆ ಬೇಗ ನೋಡಿ. ಅಷ್ಟಕ್ಕೂ ಯಾಕಂದ್ರೆ ಈ ಮೂವಿಗಳು ನಿಮ್ಮನ್ನ ಎಲ್ಲೂ ಡಿಸಪಾಯಿಂಟ್ ಮಾಡಲ್ಲ ಮತ್ತು ಎಲ್ಲೂ ಈ ಸಿನಿಮಾಗಳು ಬೋರ್ ಅಂತೂ ಅನ್ಸೋದೇ ಇಲ್ಲ. ಚಿಕ್ಕದಾಗಿ ಚೊಕ್ಕದಾಗಿ ಈ ಟಾಪ್ 5 ಮೂವಿಗಳ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಲಾಸ್ಟ್ ಅಲ್ಲಿ ಇರೋ ಮೂವಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಆ ಮೂವಿನ ನೀವು ಖಂಡಿತ ಮಿಸ್ ಮಾಡಲೇಬಾರದು. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಹೊಸಬರಾಗಿದ್ರೆ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ಮೂವಿಗಳ ಅಪ್ಡೇಟ್ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದರಿಂದ ನಿಮ್ಗೆ ಸಿನಿಮಾ ಲೋಕದ ಹೊಸ ಅಪ್ಡೇಟ್ಗಳು ಸಿಗುತ್ತೆ. ಸೊ ಇನ್ಯಾಕ್ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. 2025ರಲ್ಲಿ ರಿಲೀಸ್ ಆಗಿರುವಂತಹ ಟಾಪ್ 5 ಮೂವಿ ಬಗ್ಗೆ ಮಾತಾಡೋದಾದ್ರೆ ಅದು ಯುದ್ಧಕಾಂಡ ಚಾಪ್ಟರ್ 2. ಹೌದು, ಅಜಯ್ ರಾವ್ ಮತ್ತು ಅರ್ಚನಾ ಅವರ ಲೀಡ್ ಆಕ್ಟರ್ ಅಲ್ಲಿ ಬಂದಿರುವಂತಹ ಈ ಸಿನಿಮಾ 2025ರ ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಪವನ್ ಭಟ್ ಅವರ ನಿರ್ದೇಶನದ ಈ ಸಿನಿಮಾದ ಕತೆ ಬಗ್ಗೆ ಹೇಳ್ಬೇಕಂದ್ರೆ, ಇದು ಒಂದು 7 ವರ್ಷದ ಪುಟ್ಟ ಬಾಲಕಿ ಶಾಮಿಲಿ ಅನ್ನೋ ಹುಡುಗಿ ಶಾಲೆಯಿಂದ ಮನೆಗೆ ಬರುವಾಗ ಕಿಡ್ನಾಪ್ ಆಗಿರ್ತಾಳೆ. ಆಮೇಲೆ ಆ ವಿಷಯ ಕೋರ್ಟ್ ಮೆಟ್ಲಿರುತ್ತೆ. ಅಜಯ್ ರಾವ್ ಅವರು ಈ ಕೇಸ್ನ ತಗೊಂಡು ಆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ತುಂಬಾ ಹೋರಾಟ ಮಾಡ್ತಾರೆ. ತುಂಬಾ ಜನ ಈ ಸಿನಿಮಾನ ಮಿಸ್ ಮಾಡ್ಕೊಂಡಿರ್ತೀರಾ, ಆದ್ರೆ ನನ್ನ ಪ್ರಕಾರ 2025ರಲ್ಲಿ ರಿಲೀಸ್ ಆಗಿರುವಂತಹ ಒಂದೊಳ್ಳೆ ಸಂದೇಶವನ್ನು ಹೊಂದಿರುವಂತಹ ಈ ಸಿನಿಮಾನ ದಯವಿಟ್ಟು ಯಾರು ಮಿಸ್ ಮಾಡ್ಲೇಬೇಡಿ. ಸಿನಿಮಾ ಸ್ಟಾರ್ಟ್ ಆದಾಗಿಂದ ಎಂಡ್ ವರ್ಗೂ ನಿಮ್ಗೆಲ್ಲೂ ಡಿಸಪಾಯಿಂಟ್ ಅಂತೂ ಮಾಡೋದೇ ಇಲ್ಲ. ಈ ಸಿನಿಮಾ ಅತಿಯಾಗಿ ಯಾವ ರೀತಿ ಮಹಿಳೆಯರ ಮೇಲೆ ರೇಪ್ ಆಗ್ತಿದೆ, ಯಾವ ರೀತಿ ಮಹಿಳೆಯರ ಮೇಲೆ ಬಲಾತ್ಕಾರ ಆಗ್ತಿದೆ ಅಂತ ಒಂದ್ ಕಡೆ ತೋರಿಸಿದ್ರೆ, ಇನ್ನೊಂದ್ ಕಡೆ ಅಧಿಕಾರದ ಆಸೆಯಲ್ಲಿರುವಂತಹ ರಾಜಕೀಯದ ವ್ಯಕ್ತಿಗಳು ಯಾವ ರೀತಿ ಕೇಸ್ನ ಮುಚ್ಚಾಕ್ತಾರೆ ಅನ್ನೋದನ್ನ ತುಂಬಾ ನಿಖರವಾಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನನ್ನ ಪ್ರಕಾರ 2025ರ ಟಾಪ್ 4 ಮೂವಿಯಲ್ಲಿ ಬರೋದಂದ್ರೆ ಅದು 7 ಮಲೆ. ಹೌದು, ಈ ಸಿನಿಮಾಗೆ 4 ಕೋಟಿಯಷ್ಟು ಬಜೆಟ್ ಹಾಕಿದ್ದಾರೆ, ಆದ್ರೆ ಈ ಸಿನಿಮಾ ಹತ್ರ 6 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ನಿಮ್ಗೇನಾದ್ರೂ ರೊಮ್ಯಾಂಟಿಕ್ ಮೂವಿ ಮತ್ತು ಥ್ರಿಲ್ಲರ್ ಮೂವಿ ಇಷ್ಟ ಆಗ್ತಿದ್ರೆ ಈ ಸಿನಿಮಾನ ಮಿಸ್ ಮಾಡ್ದೇನೆ ನೋಡಿ. ಇನ್ನು ಈ ಸಿನಿಮಾದ ಕತೆ ಬಗ್ಗೆ ಹೇಳ್ಬೇಕಂದ್ರೆ, ತಮಿಳುನಾಡಿಂದ ಒಂದ್ ಹುಡುಗಿ ತನ್ನ ಪ್ರೀತಿಸಿದ ಹುಡುಗನಿಗೋಸ್ಕರ ಮೈಸೂರಿಗೆ ಬರ್ತಾಳೆ. ಹುಡುಗ ಕೂಡ ಇವಳನ್ನ ಮೀಟ್ ಆಗ್ಬೇಕಂತ ರಸ್ತೆಯಲ್ಲಿ ಬರುವಾಗ ಪೊಲೀಸವರು ಇವನ್ನ ಹಿಡ್ಕೊಂಡು ಲಾಕಪ್ಗೆ ಹಾಕ್ತಾರೆ. ಅಷ್ಟಕ್ಕೂ ಯಾಕೆ ಹಾಕ್ತಾರೆ, ಏನಾಗುತ್ತೆ ಅನ್ನೋದನ್ನೆಲ್ಲ ಈ ಸಿನಿಮಾದಲ್ಲೇ ನೀವು ನೋಡಿ ತಿಳ್ಕೊಬೇಕಾಗತ್ತೆ. ಕೊನೆಗೆ ಇವರಿಬ್ರು ಒಂದಾಗ್ತಾರಾ ಇಲ್ವಾ ಅನ್ನೋದನ್ನ ಈ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸಿನಿಮಾದ ಹಾಡುಗಳಾಗ್ಲಿ, ಸ್ಕ್ರೀನ್ ಪ್ಲೇ ಆಗ್ಲಿ, ಕಥೆ ಆಗ್ಲಿ ಎಲ್ಲೂ ನಿಮ್ಗೆ ಬೋರ್ ಅಂತೂ ಅನ್ಸೋದೇ ಇಲ್ಲ. ರೊಮ್ಯಾಂಟಿಕ್ ಮತ್ತು ಬೆಸ್ಟ್ ಥ್ರಿಲ್ಲರ್ ಮೂವಿ ಇದಾಗಿರುತ್ತೆ. ಇದನ್ನ ನೀವು ಮಿಸ್ ಮಾಡಿದ್ರೆ ಒಮ್ಮೆ ಆದ್ರೂ ನೋಡಿ. ಈಗಾಗ್ಲೇ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಇನ್ನು ನನ್ನ ಪ್ರಕಾರ 2025ರಲ್ಲಿ ರಿಲೀಸ್ ಆಗಿರುವಂತಹ ಟಾಪ್ 3 ಮೂವಿ ಅಂದ್ರೆ ಅದು ಸೋ ಫ್ರಮ್ ಸೋ. ಇದು ಒಂದು ಕರಾವಳಿಯ ಕರ್ನಾಟಕದಲ್ಲಿ ಸೃಷ್ಟಿಯಾಗಿರುವ ಕತೆ. ಅಪರೂಪದ ಹಾರರ್ ಮತ್ತು ಕಾಮಿಡಿ ಮೂವಿ ಅಂತಾನೆ ಹೇಳ್ಬೋದು. ನಿರ್ದೇಶನವಾಗ್ಲಿ, ಹಾಡುಗಳಾಗ್ಲಿ ಮತ್ತು ನಟರ ಅಭಿನಯ ಆಗ್ಲಿ ಎಲ್ಲಾ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸುಲೋಚನಾ ಎಂಬ ಆತ್ಮದಿಂದ ನಡೆಯುವಂತಹ ಹಾಸ್ಯಮಯ ಮತ್ತು ವಿಲಕ್ಷಣ ಘಟನೆಗಳನ್ನ ಹೊಂದಿರುವಂತಹ ಈ ಸಿನಿಮಾವೇ ಸೋ ಫ್ರಾಮ್ ಸೋ, ಅಂದ್ರೆ ಸುಲೋಚನಾ ಫ್ರಾಮ್ ಸೋಮೇಶ್ವರ. ರವಿ ಅಣ್ಣನ ಪಾತ್ರ ಕರುಣಾಕರ ಗುರುಜಿ ಅಂದ್ರೆ ನಮ್ಮ ರಾಜ್ಬಿ ಶೆಟ್ಟಿ ಅವರ ಪಾತ್ರ ನಕ್ಕು ನಗಿಸೋ ಲೆವೆಲ್ಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಟಿಸಿರುವಂತಹ ಎಲ್ಲಾ ಪಾತ್ರಗಳು ಎಲ್ಲಾ ಕಲಾವಿದರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಅಂತಾನೆ ಹೇಳ್ಬೋದು. 100 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿರೋ ಈ ಸಿನಿಮಾನ ನೀವು ಮಿಸ್ ಮಾಡದೆ ನೋಡಿ. ಜಿಯೋ ಹಾಟ್ಸ್ಟಾರ್ ನಲ್ಲಿ ಈ ಸಿನಿಮಾ ನಿಮ್ಗೆ ಅವೈಲಬಲ್ ಇದೆ ಅಂತಾನೆ ಹೇಳ್ತಾ, ಈ ಮೂವಿನ ನೀವೇನಾದ್ರೂ ಆಲ್ರೆಡಿ ವಾಚ್ ಮಾಡಿದ್ರೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಇನ್ನ 2025ರಲ್ಲಿ ರಿಲೀಸ್ ಆಗಿರುವಂತಹ ಟಾಪ್ 2 ಮೂವಿ ಲಿಸ್ಟ್ ಅಲ್ಲಿ ಬರೋದಂದ್ರೆ ಅದುವೇ ಮಹಾವತಾರ ನರಸಿಂಹ. ಮೂಲತಃ ಹಿಂದಿಯಲ್ಲಿ ರಿಲೀಸ್ ಆಗಿರುವಂತಹ ಈ ಸಿನಿಮಾನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು. ಅನಿಮೇಷನ್ ಲೋಕದಲ್ಲಿ ನರಸಿಂಹ ದೇವರ ಅವತಾರ ಮತ್ತು ಆ ಕ್ಲೈಮ್ಯಾಕ್ಸ್ ನ ದೃಶ್ಯಗಳಂತೂ ರೋಮಾಂಚನಕಾರಿ ಅನುಭವವನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಹೊಂಬಾಳೆ ಫಿಲ್ಮ್ ಪ್ರಸ್ತುತಪಡಿಸಿದ ಈ ಚಿತ್ರವು ಅನಿಮೇಷನ್ ಲೋಕದಲ್ಲಿ 210 ಕೋಟಿಗೂ ಹೆಚ್ಚು ಸಂಪಾದನೆಯನ್ನ ಪಡೆದಿದೆ. ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನ ಪರಿಚಯಿಸಲು ಮತ್ತು ಪೌರಾಣಿಕ ಕಥೆಗಳನ್ನ ಇಷ್ಟಪಡೋರು ಈ ಸಿನಿಮಾನ ನೀವು ಮಿಸ್ ಮಾಡ್ದೇನೆ ನೋಡಿ. ಇನ್ನ ನನ್ನ ಪ್ರಕಾರ 2025ರಲ್ಲಿ ರಿಲೀಸ್ ಆಗಿರುವಂತಹ ಟಾಪ್ ಮೋಸ್ಟ್ ವೇಟೆಡ್ ಮತ್ತು ಟಾಪ್ 1 ಮೂವಿ ಅಂತಾನೆ ಹೇಳೋದಾದ್ರೆ ಅದುವೇ ಕಾಂತಾರ ಚಾಪ್ಟರ್ 1. 2025ರಲ್ಲಿ ರಿಲೀಸ್ ಆಗಿರುವಂತಹ ಟಾಪ್ ಮೋಸ್ಟ್ ಮೂವಿಗಳಲ್ಲಿ ಈ ಒಂದು ಸಿನಿಮಾಕ್ಕೆ ಮೊದಲನೇ ಸ್ಥಾನ ಇದೆ ಅಂತಾನೆ ಹೇಳ್ಬೋದು. ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿರುವ ಈ ಸಿನಿಮಾನಂತೂ ನೀವು ಮಿಸ್ ಮಾಡ್ದೇನೆ ನೋಡ್ಲೇಬೇಕು. ಇನ್ನು ಈ ಸಿನಿಮಾದ ಕತೆ ಬಗ್ಗೆ ಹೇಳ್ಬೇಕಂದ್ರೆ 4ನೇ ಶತಮಾನದ ಕದಂಬ ರಾಜವಂಶದ ಕಾಲಘಟ್ಟದಲ್ಲಿ ನಡೆಯುವಂತಹ ಕತೆ ಇದಾಗಿದೆ. ಅಂದ್ರೆ ಮೊದಲನೇ ಕತೆಗಿಂತ ಸುಮಾರು 1000 ವರ್ಷಗಳ ಹಿಂದಿನ ಕತೆ ಅಂತಾನೆ ಹೇಳ್ಬೋದು. ರಿಷಬ್ ಅವರ ಪಾತ್ರ, ರುಕ್ಮಿಣಿ ವಸಂತ್ ಅವರ ಪಾತ್ರ ಈ ಸಿನಿಮಾದ ಕಳೆಯನ್ನ ಇನ್ನೂ ಜಾಸ್ತಿ ಮಾಡಿದೆ ಅಂತಾನೆ ಹೇಳ್ಬೋದು. ವಿಶ್ವಾದ್ಯಂತ ಸುಮಾರು 850 ಕೋಟಿಗೂ ಅಧಿಕ ಗಳಿಸಿ ಈ ಸಿನಿಮಾ 2025ರಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ
ಭಾರತೀಯ ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗುತ್ತೆ. ಈ ಸಿನಿಮಾನ ನೀವು ಮಿಸ್ ಮಾಡಿದ್ರೆ ದಯವಿಟ್ಟು ನೋಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದಾಗಿತ್ತು 2025ರ ಟಾಪ್ 5 ಮೂವಿಗಳ ಲಿಸ್ಟ್. ನಿಮ್ಗೆ ಯಾವ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಮತ್ತೆ ಯಾವ ಸಿನಿಮಾ ನೀವು ಇನ್ನೂ ನೋಡಿಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಸಿನಿಮಾ ಲೋಕದ ಹೊಸ ಅಪ್ಡೇಟ್ಗಾಗಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮುಂದೆ 45 ಮಾರ್ಕ್ ಗಳಂತಹ ಹೊಸ ಮೂವಿಗಳ ರಿವ್ಯೂ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಿಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.